ಸ್ವಾಮಿ ಸರ್, ತಾವೀಗಾಗಲೇ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಕರಾಟೆ ಕಿಂಗ್ ಅಂತ ಹೇಳಿ ಬಹಳಷ್ಟು ಪ್ರಸಿದ್ಧಿ ಆಗಿದ್ದೀರಿ. ಇವತ್ತು ಚಾನಲ್ಗೆ ಇದ್ದಕ್ಕಿದ್ದಾಗೆ ತಾವು ತಮ್ಮ ಒಂದು ಟೀಮ್ ಕರ್ಕೊಂಡ್ಬಂದು ಹಾಸನಲ್ಲಿದ್ದೀರಿ. ಏನಾಗಕ್ಕೆ ಇಷ್ಟಪಡ್ತೀರಾ ಸರ್? ನಾನಿಲ್ಲಿ ಜಯನಗರದಲ್ಲಿ ಲೈಫ್ ಇನ್ಶೂರೆನ್ಸು ನಮ್ಮ ಶ್ವೇತಾ ಅನ್ನೋರು, ನಮ್ಮ ಮೇಡಮು ಅಲ್ಲಿ ವರ್ಕ್ ಮಾಡ್ತಾರೆ, ಫೀಲ್ಡ್ ಆಫೀಸ್ ಮ್ಯಾನೇಜರ್ ಆಗಿದ್ದಾರೆ. ಅವ್ರು ನನಗೆ ಇನ್ವೈಟ್ ಮಾಡಿದ್ರು. ಇವತ್ತು 25 ಇಯರ್ಸು ಸೆಲೆಬ್ರೇಷನ್ ಇದೆ, ನೀವು ಬರಬೇಕಂತ ಇನ್ವೈಟ್ ಮಾಡಿದ್ರು. ಅದಕ್ಕೋಸ್ಕರ ನಾನು ಬಂದೆ. ಎಲ್ಲ ಫಂಕ್ಷನ್ ಮುಗಿದ ತಕ್ಷಣ ಆಮೇಲೆ ನನಗೆ ಜ್ಞಾಪನ ಬಂದಿದ್ದು ಏನಂದರೆ, ನಮ್ಮ ಗೊತ್ತಿದ್ದಂಗೆ ಮಾಸ್ ಟಿ ವಿ ಅಂತ ಚಾನೆಲ್ ಅವರು ನಮಗೆ ಯಾರೋ ನಮ್ಮ ಸ್ನೇಹಿತರ ಮುಖಾಂತರ ಈ ಥರ ಮಾಸ್ ಟಿ ವಿ ಹತ್ರ ಹೋಗಿ ಸ್ವಲ್ಪ ಮಾತಾಡಿ ಅವರು ಸ್ವಲ್ಪ ನಿಮಗೆ ಅನುಕೂಲ ಮಾಡಿಕೊಡ್ತಾರೆ. ಮುಂದೆ ಏರಿಯಾ ಎಮ್ ಎಲ್ ಎ ಆಗ್ಬೋದು, ಏರಿಯಾ ಮೇಯರ್ ಆಗ್ಬೋದು, ಇವರೆಲ್ಲ ನಿಮಗೆ ಪರಿಚಯ ಮಾಡಿ ಅವ್ರಿಗೆಲ್ಲ ಇವಾಗ ಇನ್ಶೂರೆನ್ಸ್ ಬಗ್ಗೆ ನನಗೆ ಇನ್ವೈಟ್ ಮಾಡಿಲ್ಲ. ಅದರಿಂದ ಅವ್ರಿಗೆ ಮುಂದಕ್ಕೆ ಒಂದು ಬ್ರ್ಯಾಂಚ್ ಇಲ್ಲಿ ಇನ್ನೊಂದು ಬ್ರ್ಯಾಂಚ್ ಮಾಡಬೇಕಂತ ಹೇಳ್ಬಿಟ್ಟು ಅನುಕೂಲ ಆಗುತ್ತೆ ಎಲ್ಲರಿಗೂ ಅಂತ ಹೇಳಿದ್ದಾರೆ. ಆ ಥರ ಈಗ ಮುಂದಕ್ಕೆ ಅದೇ ಥರ ಮಾಡಬೇಕಂತ ಹೇಳ್ಬಿಟ್ಟು. ಸರ್, ತಾವೇನಾದ್ರು ಇವತ್ತು ಏನಾದ್ರು ಏನು HDFC ಅಂತ ಹೇಳ್ತಾರೆ ಮೇಡಮ್, ತಾವೇನಾದ್ರು ಏನಾದ್ರು ಬಂಡವಾಳ ಆಗಲಿ ಅಥವಾ ಏನಾದ್ರು ಒಂದು ನಿಮ್ಮ ಒಂದು ಹತ್ತಿದ್ದೀರಾ ಒಂದು ಈ ಸಂಸ್ಥೆಯಲ್ಲಿ? ಇಲ್ಲ, ಇನ್ವೆಸ್ಟ್ಮೆಂಟ್ ಅಂತ ಇದಕ್ಕೆ ಯಾವುದು ಏನೋ ಬೇಕಾಗಿಲ್ಲ. ಇದು ಬಡವರು ಬಗ್ಗರಿಗೆ ಅವ್ರಿಗೆ ಎಲ್ಲ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಅವ್ರಿಗೆ ಅದರಲ್ಲಿ ಜಾಬು ಕೊಟ್ಟು ಮತ್ತು ಅವ್ರಿಗೆ ಇನ್ಕಮ್ ಅಂತ ಕೊಡ್ತೀವಿ. ಆ ಥರ ಮುಂದಕ್ಕೆ ಅವರು ಪ್ರಯತ್ನ ಮಾಡ್ಕೊಂಡು ಬಂದು ಜಾಯ್ನ್ ಆಗೋರು ಆಗ್ಬೋದು. ಅದರಲ್ಲೆಲ್ಲ ಅನುಕೂಲ ಆಗುತ್ತೆ. ಸರ್, ಹೀಗಿದ್ದಾಗ ತಮ್ಮ ಜೊತೆಗೆ ಡಾಕ್ಟ್ರು ಬೇರೆ ಇದ್ದಾರೆ ಅಂತ ಹೇಳಿ ನಾವು ಕೇಳ್ಪಟ್ವಿ. ಇಲ್ಲ, ಡಾಕ್ಟ್ರು ಮಗೇಶ್ ಅಂತ ಹೇಳ್ಬಿಟ್ಟು ಅವರು ಚಲನ ನಟರು. ಅವರು ಸುಮಾರು ಸೀರಿಯಲಲ್ಲೂ ಹೀರೋ ಎಲ್ಲ ಸುಮಾರು ಫಿಲಮಲ್ಲಿ ಮಾಡಿದ್ದಾರೆ. ಅವ್ರ ಹತ್ರ ಕೊಡ್ತೀನಿ, ಅವ್ರ ಹತ್ರ 2 ಮಾತುಗಳು ಕೇಳ್ಕೊಡಿ. ಸರ್ ನಮಸ್ಕಾರ ಸರ್, ಡಾಕ್ಟರ್ ಮಹೇಶ್ ಸರ್. ನಮಸ್ತೆ ಸರ್. ನಿಮ್ಮನ್ನು ಈಗಾಗಲೇ ನಾವು ಬಹಳಷ್ಟು ಒಂದು ಚರಿತ್ರದಲ್ಲಿ ತಾವು ಕಾಣಿಸ್ಕೊಂಡಿದ್ದೀರಾ. ಹೀಗಿದ್ದಾಗ ನಮ್ಮ ಚಾನಲ್ ತಾವು ಒಂದು ಕಲೆಗೋಷ್ಠಿ ಬಂದಿದ್ದೀರಾ, ಯಾವ ವಿಷಯಕ್ಕೆ ಸರ್? ಏನಿಲ್ಲ, ನಮ್ದು ಸಾರು ರಂಗಸ್ವಾಮಿ ಸಾರು ನನ್ನ ಇನ್ವೈಟ್ ಮಾಡಿದ್ರು. ಮೇಡಮ್ ಅವ್ರದ್ದು ಒಂದು HDFC 25 ಇಯರ್ಸ್ದು ಒಂದು ಇನ್ಶೂರೆನ್ಸ್ ಕಂಪ್ನಿದು ಒಂದು ಅಡ್ವೈಸ್ ಇದೆ, ಮತ್ತು ಜೀರೋ ಬ್ಯಾಲೆನ್ಸ್ನಲ್ಲಿ ಅರ್ನ್ ಮಾಡೋ ಅಂತ ಒಂದು ಕೆಪಾಸಿಟಿ ಇದೆ. ಅದು ಏನಿರ್ಬೋದು ಒಂದು ಕ್ಯೂರಿಯಾಸಿಟಿಗೋಸ್ಕರ ನಾನು ಬಂದೆ. ಆ್ಯಕ್ಚುಲಿ ತುಂಬ ಮೀಟಿಂಗ್ ಅಟೆಂಡ್ ಆಗಿದೆ. ಆ HDFC ಬ್ಯಾಂಕ್ನಲ್ಲಿ ಜೀರೋ ಬ್ಯಾಲೆನ್ಸ್ನ ನಾನು ಏನು ವರ್ಕ್ ಮಾಡ್ಬೋದು ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ನ. ಈಗ 0% ಮಾಡ್ಬೋದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಆ ಥರ ಅಡ್ವೈಸ್ ಮಾಡೋದ್ರಿಂದ ನನಗೆ ಅದು ಇಷ್ಟ ಆಯಿತು. ಅದರೊಳಗಡೆ ನಮ್ಮ ಮಾಸ್ ಟಿ ವಿ ಮಾಲೀಕರಾದ ಕರ್ಣ ಸರ್ಗ TV ಮಾಧ್ಯಮಕ್ಕೂ ಹೋಗ್ಬಿಟ್ಟು ಈ ಟೀಮ್ ಬೆಳೆಯಲಿಕ್ಕೆ ಒಂದು ಸ್ಫೂರ್ತಿ ಮಾಡ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಈ ಮಾಸ್ ಟಿವಿಗೆ ಬಂದಿದ್ದೀನಿ ಸರ್.